ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಾನು ವೀಕೆಂಡಲ್ಲಿ ಮನೆಗೆ ಹೋಗಿದ್ದೆ, ಒಂದು ಸ್ವಲ್ಪ ಅಕ್ಕಿ ಎಲ್ಲ ತೊಗೊಂಡು ಬರೋಣ ಅಂತ. ಸೊ ಇವತ್ತು ಫುಲ್ ಮಜಾ ಇರುತ್ತೆ ಬ್ಲಾಗು, ಯಾಕಂದರೆ ನನ್ನ ಹಳಿಯಂದ್ರೆ ಎಲ್ಲರೂ ಇದ್ದಾರೆ ಇದರಲ್ಲಿ. ಮತ್ತು ಹಾಗೆ ನಾವು ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಂಡು ಬರೋಣ, ಮತ್ತು ಅಡಿಕೆ ಮರ ಎಲ್ಲ ನೋಡೋಣ ಅಂತ ಹೊಲ್ದಾಗ ಹೋಗಿದ್ವಿ. ಸೊ ಅದನ್ನೆಲ್ಲನೂ ತೋರಿಸ್ತೀನಿ. ಸೊ ಸ್ಟೇ ಅಂಟಿಲ್ ಎಂಡ್ ಆಫ್ ದ ಬ್ಲಾಗ್. ಸೊ ಹಾಗೂ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕು ಶೇರ್ ಮಾಡಿ. ಈ ಥರ ಒಳ್ಳೊಳ್ಳೆ ವೀಡಿಯೋಸ್ನೆಲ್ಲ ನಾನು ತೊಗೊಂಡು ಬರ್ತೀನಿ ಎವ್ರಿ ವೀಕೆಂಡಿಗೆ. ಸೊ ಇವತ್ತಾದರೆ ನೋಡಿ, ನಾನು ವೀಕೆಂಡಲ್ಲಿ ಜಸ್ಟ್ ಇದೆ ನಮ್ಮೂರು ಗುಡಿಬಂಡೆ ಅಂತ, ಮಡಕಸಿರ ತಾಲೂಕು. ಸೊ ಇದು ನಿಯರ್ ಬೈ ಪಾವಗಡ ಹತ್ರನೂ ಬರುತ್ತೆ. ಆ್ಯಕ್ಚುಲಿ ಇದು ಬಾರ್ಡರ್ ಆಗಿದ್ದ ಕಾರಣಕ್ಕಾಗಿ ನಮ್ಮೂರಲ್ಲಿ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಾರೆ, ತೆಲುಗುವಲ್ಲಿ ತುಂಬ ಕಮ್ಮಿ ಜನ ಮಾತಾಡೋದು. ನಾವಾದರೆ ಹುಡುಗರಿಗೋಸ್ಕರ ಮತ್ತು ಸ್ಕೂಲಿಗೆ ಎಜುಕೇಷನ್ಗೋಸ್ಕರ ಸ್ವಲ್ಪ ತೆಲುಗುನೇ ಮಾತಾಡ್ತೀವಿ. ನಮ್ಮ ತೆಲುಗು ಪ್ರಾಪರ್ ತೆಲುಗುನೂ ಅಲ್ಲ, ಆ ಕಡೆ ಈ ಕಡೆ ಫುಲ್ಲು ಕರ್ನಾಟಕನೂ ಕನ್ನಡನೂ ಅಲ್ಲ, ಎರಡು ಮಿಕ್ಸ್ ಇರುತ್ತೆ ನಮ್ಮ ಲ್ಯಾಂಗ್ವೇಜು ಬಿಕಾಸ್ ಆಫ್ ದ ಬಾರ್ಡರ್. ಸೊ ಹೀಗಾದರೆ ಬೆಳಗ್ಗೆ ಎದ್ದೇಳ್ಬಿಟ್ಟು ನನ್ನ ಹಳಿಯ ಟಿ ವಿ ರಿಮೋಟಲ್ಲಿ ಸೆಲ್ಲಿರುತ್ತಲ್ಲ, ಅದು ಕಲ್ದಾಕಿದ್ದಾನೆ, ಅದನ್ನು ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದಾನೆ. ನೋಡಿ ಇವತ್ತು ನಮ್ಮೂರಲ್ಲಿ ವೆದರ್ ಎಷ್ಟು ಸಖತ್ತಾಗಿದೆ ಅಂತ. ಇಷ್ಟೇ ಅಲ್ಲ, ನಾವು ಮದುವೆ ಇಲ್ಲಾಂದರೆ ಏನಾದರೂ ಫೆಸ್ಟಿವಲ್ ಮಾಡಬೇಕಂದ್ರು ಮತ್ತು ನಮ್ಮ ಕಲ್ಚರು ಎಲ್ಲ ಕಂಪ್ಲೀಟ್ಲಿ ಕರ್ನಾಟಕ ಸ್ಟೈಲಲ್ಲೇ ಇರುತ್ತೆ. ಸೊ ನಾವು ಯಾವುದೂ ಆಂಧ್ರ ಸ್ಟೈಲಲ್ಲಿ ಮಾಡಲ್ಲ. ಸೊ ಅದೇ ಅಲ್ಲ, ನಾವು ಮದುವೆನೂ ಆಲ್ಮೋಸ್ಟ್ 99% ಕರ್ನಾಟಕವ್ರನ್ನೇ ಮದುವೆ ಆಗ್ತೀವಿ, ಆಂಧ್ರ ಅವ್ರನ್ನೇ ಮದುವೆ ಆಗಲ್ಲ. ಯಾಕಂದರೆ ಅವ್ರ ಕಲ್ಚರ್ ನಮ್ಮ ಕಲ್ಚರ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಅವ್ರನ್ನ ಜಾಸ್ತಿ ಪ್ರಿಫರ್ ಮಾಡಲ್ಲ. ಈಗಾದರೆ ಇವನಾದರೆ ₹1 2 ಸೆಲ್ ಕೊಡ್ತಾರಂತ ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಬೆಳಗ್ಗೆ. ಇವನು ತುಂಬ ಸ್ಮಾರ್ಟ್, ಆ್ಯಕ್ಚುಲಿ ತುಂಬ ಇಂಟೆಲಿಜೆಂಟು. ಇನ್ನೊಂದು ವಿಷಯ, ನಾವಾದರೆ ಸ್ಕೂಲಿಗೆ ಹೋದಾಗ ತೆಲುಗುವಲ್ಲಿ ಮಾತಾಡೋದು ಕಲ್ತ್ಕೊಂಡಿತ್ತು, ಅಷ್ಟವರೆಗೂ ನಮಗೆ ತೆಲುಗುನೇ ಬರ್ತಿರ್ಲಿಲ್ಲ. ಸೊ ಹಾಗಾದರೂ ಹಾಗೆ ಕನ್ನಡನೂ ಪ್ರಾಪರಾಗಿ ಬರಲ್ಲ, ನಮ್ಮ ಲ್ಯಾಂಗ್ವೇಜ್ ಕಂಪ್ಲೀಟ್ಲಿ ಡಿಫ್ರೆಂಟಾಗಿರುತ್ತೆ, ತುಂಬ ಫನ್ನಿಯಾಗಿರುತ್ತೆ. ಜಸ್ಟ್ ಕೇಳಿಸ್ಕೊಳ್ಳಿ ನಾವೇನು ಮಾತಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವ್ನು ಕೇಳ್ತಾ ಇದ್ದಾನೆ ಇಲ್ಲಿ ಬಂದು. నాకు సంబంధం లేదమ్మా. ₹2 ఎవరు ₹2 ఏమన్నా లేవు, అదే చెప్పింది చూడు, లేవమ్మా, ఎవరితోనూ కాసులు లేవు, నాతో కాసులు లేవు. రిమోట్ రెండనే మేసేది తెలిసేం నీకు, మళ్ళీ ఇప్పించుకో, సెల్ ఇప్పించుకో, కాసులు కురుకురే లేవు, హోంవర్క్ రాసిరా, ఒకటి కాకుండా 2 ఇప్పిస్తాను పద. ఎవరు టీవీ రాకుండా చేసింది? ఎవరు? నువ్వు రాసేసిరా. నువ్వు టీవీ రాకుండా చేసింది నువ్వేనా? సెల్ తీసేసింది నువ్వేనా? ಹೋಮ್ವರ್ಕ್ ರಾಸಿ ರಾ. ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟಲ್ಲಿ ಡೈಲಿ ಮುದ್ದೆ ಸೊಪ್ಪಿನ ಸಾರು ಇರುತ್ತೆ. ಇವತ್ತಾದರೆ ನುಗ್ಗೆ ಸೊಪ್ಪಿನ ಸಾರು ಮತ್ತು ಮುದ್ದೆ ಮಾಡಿದ್ವಿ. ಎವ್ರಿ ಡೇ ಇದೇ ಇರುತ್ತೆ. ಸೊ ಇದೇ ನಮ್ಮೂರು ಬೆಟ್ಟ, ಇದೇ ಐಕಾನ್ ಆಫ್ ದ ಗುಡಿಬಂಡೆ ಅಂತ ಹೇಳ್ತಾರೆ. ಸೊ ಈ ಬೆಟ್ಟದ ಎತ್ತಾನೆ ಗೊತ್ತಾಗುತ್ತೆ ಇದು ಗುಡಿಬಂಡೆ ಅಂತ. ಸೊ ನಾವು ಹೊಲ್ದಾಗ ಹೋಗಿದ್ವಿ, ಒಂದು ಸ್ವಲ್ಪ ಮಾವಿನ ತೋಟ ಇದೆ, ಅಲ್ಲಿ ಮಾವಿನಕಾಯಿ ಇದೆ ಅಂತ ನೋಡ್ತಾ ಇದ್ವಿ. ನಾನಾದರೆ ಮರ ಎತ್ತದಲ್ಲಿ ಫಸ್ಟು. ನಮ್ಮಪ್ಪ ಫುಲ್ ಎಂಕರೇಜ್ ಮಾಡ್ತಾರೆ ಈ ಥರ ವಿಷಯಕ್ಕೆಲ್ಲ. ಸೊ ಗಾಡಿ ಓಡಿಸೋದು ಮತ್ತು ಮರ ಹತ್ತೋದು, ಅದೆತ್ತು ಇದತ್ತು ಈ ಥರ ಎಲ್ಲ ಫುಲ್ ನಮ್ಮಪ್ಪ ನನಗೆ ಫುಲ್ ಎಂಕರೇಜ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಹೆಣ್ಮಕ್ಳಿಗೆಲ್ಲ ಯಾವ ಥರ ತಂದೆ ತಾಯಿ ಹೇಳ್ತಾರೆ ಗೊತ್ತಿಲ್ಲ. ನಮ್ಮಪ್ಪ ಆದರೆ ನಮ್ಮನ್ನೆಲ್ಲರೂ ನೀವು ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ನೋಡಲ್ಲ, ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ, ಒಂದೇ ಥರ ಟ್ರೀಟ್ ಮಾಡಿ ಮತ್ತು ಒಂದೇ ಥರ ಆಪರ್ಚುನಿಟೀಸ್ ಕೊಡ್ತಾರೆ. ಸೊ ನಾನು ಅದಕ್ಕೆ ಇವತ್ತು ಇಲ್ಲಿದ್ದೇನೆ. ಸೊ ಮನೆ ತುಂಬ ಸೊಪ್ಪಿತ್ತು. ಆ್ಯಕ್ಚುಲಿ ನಾವಾದರೆ ಒಂದು ಸ್ವಲ್ಪ ಜೋಳ ಹಾಕಿದ್ದೀವಿ, ಅದರಲ್ಲಿ ತುಂಬ ಸೊಪ್ಪು ಬಂದಿತ್ತು, ಸೊಕ್ಕತ್ತಾಗಿತ್ತು. ಸೊ ನಾವಾದರೆ ತುಂಬ ಜಾಸ್ತಿನೇ ಕಿತ್ಕೊಂಡು ಬಂದಿದ್ದೀವಿ. ಸೊ ನಾನು ಇದಕ್ಕೋಸ್ಕರನೇ ಹೋಗಿದ್ದೀನಿ. ಈಗ ಮಳೆ ಕಾಲ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಕಡೆನೂ ಇರುತ್ತೆ ಈ ಟೈಮಲ್ಲಿ. ಸೊ ಹಾಗಾಗಿ ಕಿತ್ಕೊಂಡು ಬರೋಣ ಅಂತ ಹೋಗಿದ್ವಿ. ನೋಡಿ ಎಷ್ಟು ಸಖತ್ತಾಗಿದೆ ಸೊಪ್ಪು, ಆ್ಯಕ್ಚುಲಿ ಎಷ್ಟು ಫ್ರೆಶ್ ಆಗಿದೆ ಅಲ್ಲ. ಈ ಥರ ನೇಚರ್ ನೋಡ್ತಾ ಈ ಥರ ಫುಡ್ಡನ್ನು ತಿಂತಾ ಇದ್ದರೆ ಯಾವ ಕಾಯಿಲೆನೂ ಬರಲ್ಲ, ಯಾವ ಪ್ರಾಬ್ಲಮ್ಸು ಬರಲ್ಲ ನಿಜ ಹೇಳಬೇಕಂದ್ರೆ. ಸೊ ನೀವು ಅವಾಗವಾಗ ನಿಮ್ಮ ಹಳ್ಳಿಯಲ್ಲಿ ಹೋಗ್ತಾ ಇರ್ರಿ, ಈ ಥರ ಹೊಲ್ದಾಗೆಲ್ಲ ಜಸ್ಟು ಹೊಲ್ದಾಗಾದ್ರೂ ಹೋಗೋಕ್ಕಾದ್ರೂ ಹೋಗಿ ಬನ್ನಿ, ನೋಡ್ರಿ ಗೊತ್ತಾಗುತ್ತೆ. ಇವ್ರು ನಮ್ಮಮ್ಮ ಮತ್ತು ಅತ್ತಿಗೆ, ಇವರು ನಮ್ಮ ಲಾಸ್ಟ್ ಅಣ್ಣ ವೈಫು. ಸೊ ಅವರಿಬ್ಬರು ಮಕ್ಕಳಿದಾರಲ್ಲ, 2 ಕಿಡ್ಸ್, ಅವರಿಬ್ಬರು ನಮ್ಮ ಲಾಸ್ಟ್ ಅಣ್ಣ ಮಕ್ಕಳು. ಇವನು ಲಾಸ್ಟ್ ಅವನು ನಮ್ಮ ಮನೆಯಲ್ಲಿ. ಇವನು ಎಲ್ಲರಿಗೂ ನೋಡೋಕೆ ಇಷ್ಟಿದ್ದಾನೆ, ಬಟ್ ಅಮ್ಮ ಭಾರಿ ಅಂದರೆ ಭಾರಿ ಸ್ಮಾರ್ಟು, ಜಾಸ್ತಿ ತಿಟ್ಕೆ ಮಾಡ್ತಾನೆ. ಆ್ಯಕ್ಚುಲಿ ಎಲ್ಲರಿಗಂತೂ ಜಾಸ್ತಿ ತಿಟ್ಕೆ ಮಾಡಿದವನೇ ಮನೇಲಿ. ಇವನು ಸೆಕೆಂಡ್ ಅವನು. ಇವರಿಬ್ಬರು ಅಣ್ಣ ತಮ್ಮರು, ಲಾಸ್ಟ್ ಅಣ್ಣ ಮಕ್ಕಳು ಇಬ್ಬರು.
ಸ್ವಲ್ಪ ಹುಣಸೆ ಮರನೂ ಇದೆ. ಆ್ಯಕ್ಚುಲಿ ಹುಣಸೆ ಮರ ಅಲ್ಲಿ ನಾವು ಹುಣಸೆಕಾಯಿ ತೊಕ್ಕಂತ ಮಾಡ್ತೀವಿ ಎವ್ರಿ ಇಯರು. ಸೊ 1 ಇಯರ್ವರೆಗೂ ಸ್ಟೋರ್ ಇರುತ್ತೆ. ನಮಗಾದರೆ ಅದು ಬೇಕೇ ಬೇಕು ಹುಣಸೆಕಾಯಿ. ಸೊ ಅದಕ್ಕೆ ಗಿಡನ ಹಾಕೋಬಿಟ್ಟಿದ್ದೀವಿ. ಸೊ ಇದೆಲ್ಲ ತೋಟ ನಮ್ಮದು. ಈಗ ನೆಕ್ಸ್ಟ್ ನಾನು ತೋರಿಸ್ತೀನಿ, ನಮಗೆ ಅಡಿಕೆ ತೋಟ ಐತೆ, ಅದನ್ನು ತೋರಿಸ್ತೀನಿ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮ ತೋಟ, ಇದೇ ನಮ್ಮ ಅಡಿಕೆ ತೋಟ. ಮತ್ತು ಒಂದು ಸ್ವಲ್ಪ ತೆಂಗಿನ ಮರನೂ ಇದೆ, ಮತ್ತು ಜಾಕ್ ಫ್ರೂಟು ಇದೆ, ಹಲಸಿನಕಾಯಿ ಅಂತ ಹೇಳ್ತಾರಲ್ಲ ಹಲಸಿನಕಾಯಿದು ಇದೆ. ಒಂದೇ ಒಂದು ಹಲಸಿನಕಾಯಿ ಬಂದಿತ್ತು. ಸೊ ನಾವು ಅದಕ್ಕೆ ಕಿತ್ತಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ತುಂಬ ಇಷ್ಟ ಆ್ಯಕ್ಚುಲಿ, ಮನೆಗೆಲ್ಲರಿಗೂ ತುಂಬ ಚೆನ್ನಾಗಿ ತಿಂತೀವಿ. ಮತ್ತು ಇದೇ ಅಡಿಕೆ ತೋಟೆ. ಸೊ 850+ ಗಿಡ ಇದ್ದಾವೆ. ಆ್ಯಕ್ಚುಲಿ ಅಪ್ಪ ಮಾರಬೇಕಂತ ನೋಡ್ತಾ ಇದ್ದಾರೆ. ಯಾರಾದರೂ ಬೇಕಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನೋಡೋಣ, ಒಳ್ಳೆ ಡೀಲ್ ಬಂದರೆ ತೊಗೋಬೋದು. ಸೊ ನೋಡಿ ತುಂಬ ಚೆನ್ನಾಗಿದೆ. ಸೊ ನಾವಾದರೆ ಇನ್ನು ಫುಲ್ ಸೊಪ್ಪಿಗೆ ಫುಲ್ ಏನು ಹುಡುಕಿದ್ದೆ ಫುಲ್ ತೊಗೊಂಡ್ರೆ. ಆ್ಯಕ್ಚುಲಿ ಫುಲ್ ತುಂಬ ಸೊಪ್ಪು ಕಿತ್ಕೊಂಡು ಬಂದ್ವಿ. ನಾನಾದರೆ ಊರಿಗೆ ಹೋಗಿದ್ದೀನಂದರೆ ಸಾಕು, ಫಸ್ಟ್ ಕಣ್ಣು ನನ್ನ ಮೇಲೆ ಹೋಗೋದೆ ಸೊಪ್ಪಿಗೆ. ಸೊ ಯಾಕಂದರೆ ಬೆಂಗಳೂರಲ್ಲಿರೋ ಸೊಪ್ಪು ಅಷ್ಟೊಂದು ಚೆನ್ನಾಗಿರಲ್ಲ. ನಿಮಗೆ ಗೊತ್ತು ಯಾವ ಥರ ಕೆಮಿಕಲ್ಸು ಮತ್ತು ಯಾವ ಥರ ನೀರಲ್ಲಿ ಬೆಳೆಸ್ತಾರಂತ. ಹಾಗಾಗಿ ಊರಿಗೆ ಹೋಗಿದ್ದಾನಂದರೆ ತುಂಬ ಸೊಪ್ಪು ಕಿತ್ಕೊಂಡು ಬರ್ತೀನಿ. ಅದು ಒಂದು ವಾರಕ್ಕಾಗೋ ಅಷ್ಟು ಒಳ್ಳೆ ಥರ ಸೊಪ್ಪನ್ನು ತೊಗೊಂಡು ಬರ್ತೀನಿ. ನಾನು ಬೆಂಗಳೂರಲ್ಲಿ ಸೊಪ್ಪು ತುಂಬ ಕಮ್ಮಿ ತೊಗೊಬೋದು. ಸೊ ಹಾಗಾಗಿ ಸೊ ಅದಷ್ಟೇ ಅಲ್ಲ, ನಾನಾದರೆ ಇನ್ನು ಅಕ್ಕಿ ಅಂತೆ, ನಮಗೆ ಅಕ್ಕಿ ನಾವು ಕೊಂಡ್ಕೊಳ್ತೀವಿ. ಸೊ ತುಂಬ ನ್ಯಾಚುರಲ್ ಸಿಗುತ್ತೆ, ವಿತೌಟ್ ಕೆಮಿಕಲ್ಸ್ ನಾವು ಹಾಕಿ ಮನೆಯಲ್ಲಿ ಬಡಿಸ್ತೀವಿ. ಇವನು ನನ್ನ ಹಳೆಯ ನೋಡಿ ಪಾಪ ಆಗಲಿಲ್ಲ ಅಂದ್ರೂ ತಗೊಂಡು ಹೋಗ್ತಾ ಇದ್ದಾನೆ ಕಾಯಿ. ಇವೆಲ್ಲ ನಮ್ಮ ಗಿಡದಗಳಿವೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಚೆನ್ನಾಗಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬು ಮಾಡಿ ನನ್ನ ಚಾನಲ್ಲು. ಸೊ ನನಗೆ ಒಳ್ಳೆ ಮೋಟಿವೇಶನ್ ಸಿಕ್ಕಿದ್ರೆ ನಾನು ಎವ್ರಿ ವೀಕೆಂಡ್ ಈ ಥರ ಒಳ್ಳೆ ವೀಡಿಯೋಸ್ ಎಲ್ಲ ತೊಗೊಂಡು ಬರ್ತೀನಿ. ಸೊ ನಮ್ಮೂರ ಕಡೆ ಎಲ್ಲನೂ ತೋರಿಸ್ತೀನಿ. ಹಾಗೆ ಅವ್ನು ನೋಡಿ ಅಪ್ಪ ತಲೆ ಮೇಲೆ ಮ್ಯೂಸಿಕ್ ಬಾರಿಸ್ತಾ ಇದ್ದಾನೆ. ಬಟ್ ಇವನು ಆ್ಯಕ್ಚುಲಿ ನೋಡೋಕೆ ಇಷ್ಟಿದ್ದಾನೆ, ತುಂಬ ತೀಟ್ಕೆ ಅಂದರೆ ತುಂಬ ತೀಟ್ಕೆ. ನಮ್ಮ ಮನೇಲಿ ಯಾರು ಇಷ್ಟೊಂದು ಮಾಡಲ್ಲ, ಅಷ್ಟೊಂದು ತೀಟ್ಕೆ ಮಾಡ್ತಾನೆ. ಅಷ್ಟೇ ಟ್ಯಾಲೆಂಟೆಡ್, ಇಂಟೆಲಿಜೆಂಟ್ ಇವನು ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ವಿಲ್ ಕಮ್ ವಿತ್ ಅನದರ್ ವಿಡಿಯೋ. ಅಂಟಿಲ್ ಬೈ ಬಾಯ್.